ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮಂದಿಗೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಇದು ಜಾಬು ವಿತ್ ಎಕ್ಸಾಮ್ಸು ಯಾವಾಗ ನಡೆಯುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳು ಪದವೀಧರರಿಗೆ ಬಂದ್ಬಿಟ್ಟು ಭರ್ಜರಿ ಗುಡ್ ನ್ಯೂಸು. IBPSನಿಂದ 5208 ಹುದ್ದೆಗಳ ಬ್ಯಾಂಕಿಂಗ್ PO ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS ಪ್ರೊಫೆಷನರಿ ಆಫೀಸರ್ PO ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 21/7/2025. ನೇಮಕಾತಿ ಪ್ರಕ್ರಿಯೆ ಮತ್ತು ಮುಖ್ಯ ದಿನಾಂಕಗಳು ಅಂತಂದರೆ IBPS PO 2025 ನೇಮಕಾತಿಗೆ ಹಂತದ ಪರೀಕ್ಷೆಗಳನ್ನು ನಡೆಸಲಾಗುವುದು. ಮುಖ್ಯ ದಿನಾಂಕಗಳು ಬಂದ್ಬಿಟ್ಟು ಜುಲೈ 1ರಿಂದ 21/7/2025 ಫಿಲಿಮ್ಸ್ ಪರೀಕ್ಷೆ ಬಂದ್ಬಿಟ್ಟು ಆಗಸ್ಟ್ 2025, ಮುಖ್ಯ ಪರೀಕ್ಷೆ ಅಕ್ಟೋಬರ್ 2025, ಸಂದರ್ಶನ ಡಿಸೆಂಬರ್ 2025 ಅಥವಾ ಜನವರಿಯಲ್ಲಿ. ಅಂತಿಮ ಆಯ್ಕೆ ಬಂದ್ಬಿಟ್ಟು 2025ರಲ್ಲಿ ಆರಂಭದಲ್ಲಿ ನಡೆಯುತ್ತೆ. ಯಾವ್ಯಾವ ಬ್ಯಾಂಕುಗಳು ಅಂತಂದರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯುಕೋ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಶೈಕ್ಷಣಿಕ ಅರ್ಹತೆ ಮತ್ತು ವಯೋಮಿತಿ ಸಡಿಲಿಕೆ ಏನಿದೆ. ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಬಂದುಬಿಟ್ಟು ಪದವಿ ಅಥವಾ ಗ್ರ್ಯಾಜುಯೇಷನ್ನ ಆಗಿರಬೇಕಾಗತ್ತೆ. ವಯಸ್ಸು ಬಂದುಬಿಟ್ಟು ಕನಿಷ್ಠ 20ರಿಂದ ಗರಿಷ್ಠ 30 ವರ್ಷ ಆಗಿರಬೇಕಾಗತ್ತೆ. SC ST OBC PWD ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇದೆ. ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ SC ST PWDಗೆ ಬಂದುಬಿಟ್ಟು ₹175, ಇತರವ್ರಿಗೆ ಬಂದುಬಿಟ್ಟು ₹850. IBPS PO ಸಂಬಳ ಮತ್ತು ಸವಲತ್ತುಗಳು ಏನೇನಿದೆ ಅಂತಂದರೆ ನೇಮಕಾತಿಯಾದವರಿಗೆ ಬಂದುಬಿಟ್ಟು ₹48,480 ಹಿಡಿದು ₹85,920ವರೆಗೂ ಪ್ರತಿ ತಿಂಗಳು ಸಂಬಳ ಇರುತ್ತೆ. ಮತ್ತು ಅದರ ಜೊತೆಗೆ ವಿವಿಧ ಬ್ಯಾಂಕುಗಳ ಸವಲತ್ತುಗಳು ಸಹ ಲಭಿಸುತ್ತದೆ. ಆಯ್ಕೆ ಪ್ರಕ್ರಿಯೆ ಹೇಗಿರ್ತದೆ. ಫಿಲಿಮ್ಸ್ ಪರೀಕ್ಷೆ ಬಂದ್ಬಿಟ್ಟು ಆನ್ಲೈನ್ ಮೂಲಕ, ಮುಖ್ಯ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ, ಸಂದರ್ಶನ ಬಂದ್ಬಿಟ್ಟು ವ್ಯಕ್ತಿತ್ವದ ಪರೀಕ್ಷೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅರ್ಜಿ ಶುಲ್ಕ ಪಾವತಿಸಿ ಎಲ್ಲಪ್ಪ ಅಂತಂದರೆ ಆನ್ಲೈನ್ ಮೂಲಕ ಹೋಗಿ ಅರ್ಜಿ ಶುಲ್ಕ ಪಾವತಿಸ್ಬಿಟ್ಟು ಮತ್ತು ಫಾರಮ್ನ ತೊಗೊಂಡು ಫಿಲ್ ಮಾಡಬೇಕಾಗತ್ತೆ. ಅದಕ್ಕೇನೆಲ್ಲ ಪ್ರಿಂಟನ್ನು ತೆಗೆದು ಸಂರಕ್ಷಿಸ್ಕೊಳ್ಬೇಕು. ಮುಖ್ಯ ದಾಖಲೆಗಳು ಏನಪ್ಪ ಅಂದರೆ ಪದವಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಜಾತಿ ವರ್ಗ ಪ್ರಮಾಣ ಪತ್ರ ಬೇಕಾಗ್ತದೆ ಅಗತ್ಯವಾದಲ್ಲಿ ಮಾತ್ರ, ಫೋಟೋ ಮತ್ತು ಸೈನ್ ಹಾಕಬೇಕಾಗತ್ತೆ, ಮೊಬೈಲ್ ನಂಬರು ಮತ್ತು ಇಮೇಲ್ ID ನಂಬರ್ನ ಕೊಡಬೇಕಾಗತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 21/7/2025. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.